ಈಗ ನಾವು ರಾಘವೇಂದ್ರ ಸ್ವಾಮಿಗಳನ್ನ ನೋಡಿಲ್ಲ, ಎದುರುಗಡೆ ನೋಡಿಲ್ಲ, ನಾವು ಯಾರೂ ನೋಡಿಲ್ಲ, ಬರೀ ಅವರ ಭಾವಚಿತ್ರ ಹೇಗಿದ್ದರಂತೆ ಅಂತ ನೋಡಿದ್ದೀವಿ ನಾವು. ಈಗ ನಿಮ್ಮ ಮುಖ ಜನಕ್ಕೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಅಂದರೆ ಹಿಂಗೇ ಇದ್ರೆ ನಾವು ರಾಯರು ಅನ್ನುವಷ್ಟರ ಮಟ್ಟಿಗೆ ಏನೇನು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅವಾಗ ಗುರು ರಾಘವೇಂದ್ರ ವೈಭವ ಮಾಡ್ಬೇಕಾದ್ರೆ ನಿಮಗೆ? ಅದೇ ಹೇಳೋರು, ನಾವು ರಾಯರು ನೋಡಿಲ್ಲ, ನಿಮ್ಮ ನಟನೆ ನೋಡಿದ್ಮೇಲೆ ನಮಗೆ ಕೆಲವೊಮ್ಮೆ ಮಠಕ್ಕೆ ಹೋದಾಗ ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ನಿಮ್ಮ ಮುಖಾನೇ ಬರುತ್ತೆ ಅಂತ ಹೇಳೋರು. ಬಟ್ ದಟ್ಸ್ ಓಕೆ, ಅವರ ಭಕ್ತಿ ಚಾನಲೈಸ್ ಆಗೋದು ರಾಯರ್ಗೆ ಎಂಡ್ ಆಫ್ ದಿ ಡೇ. ಕರೆಕ್ಟ್. ಅದು ನನಗಾಗತ್ತೆ ಅಂತ ಅಂದ್ಕೊಂಡ್ರೆ ನನ್ನಂಥ ಮೂರ್ಖ ಯಾರೂ ಇಲ್ಲ. ನನಗೊಂದು ಸಂತೋಷ ಏನು ಅಂತಂದರೆ, ಆ ಪಿರಿಯಾಡಿಕ್ ಟೈಮ್ ಸರ್ ರಾಘವೇಂದ್ರ ವೈಭವ ಬಂತಲ್ಲ, ಅವಾಗ ಮಂತ್ರಾಲಯಕ್ಕೊಂದು ಫ್ಲಡ್ ಬಂತು. ನಮ್ಮ ಹಿಂದಿನ ಶ್ರೀಗಳಿದ್ರು, ತುಂಗಭದ್ರಾ ತುಂಬಿ ಹರಿದು ಅವತ್ತು ಹೆಲಿಕಾಪ್ಟ್ರಲ್ಲಿ ಅವ್ರನ್ನ ಅಪ್ಲಿಫ್ಟ್ ಮಾಡಿದ್ರು ಸ್ವಾಮಿಗಳನ್ನ, ಅಷ್ಟು ಬಂದಿತ್ತು. ಆ ಟೈಮಲ್ಲಿ ಅಗೇನ್ ರಾಘವೇಂದ್ರ ವೈಭವ ಕ್ರಿಯೇಟ್ ಆಯಿತು. ಅಂದರೆ ಇನ್ನೊಮ್ಮೆ ರಾಯರು ನಾನು ಇದ್ದೀನಿ ಅಂತ ಜನಕ್ಕೆ ಜ್ಞಾಪಿಸಿದ್ರು. ಯಾಕೆ ಕಷ್ಟಪಡ್ತಾ ಇದ್ದೀರಿ, ನಾನು ಇದ್ದೀನಿ ಬಣ್ರಯ್ಯ ನೋಡಿ ಅಂತ ಅಂದ್ಬಿಟ್ಟು ಅವತ್ತು ರಾಘವೇಂದ್ರ ವೈಭವದ ಮುಖಾಂತರ ಮತ್ತೊಂದು ಚೇಂಜ್ ಓವರ್ ತೊಗೊಂಡ್ರು. 2010ರಲ್ಲಿ ಚೇಂಜ್ ಓವರ್ ತೊಗೊಂಡ್ರು. ಆ ಫ್ಲಡ್ ಆದಾಗ ಹೆಚ್ಚು ಕಮ್ಮಿ ನಮ್ಮದು ಲಾಂಚಿಂಗ್ ಟೈಮು. ಆ ಫ್ಲಡ್ ಆಗಿ ತುಂಬ ಜನ ವಾಲಂಟಿಯರ್ಸ್ ಹೋಗಿದ್ರು ಕ್ಲೀನ್ ಮಾಡಿ. ಹೌದು, ಕರೆಕ್ಟ್. ಅದರಲ್ಲಿ ನಮ್ಮ ಶಿವರಾಮಣ್ಣ ಕೂಡ ಒಬ್ಬರು, ನಮ್ಮ ಸೀರಿಯಲಲ್ಲಿ ಅವ್ರು ವಿಜಯೇಂದ್ರ ಗುರುಗಳ ಪಾತ್ರ ಮಾಡಿದರು. ಅವರು ಬಿಡಿ ಕಷ್ಟ ಅಂದರೆ ಎಲ್ಲರ ಹತ್ರ ಹೋಗೋರು ಅವರು. ಶಿವರಾಮಣ್ಣ ಅಂದರೆ ಒಂಥರ ಆಪತ್ ಬಾಂಧವ ಇದ್ದಂಗೆ. ನೀವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಾ, ಗುರುಗಳವರೇನೆ. ಕರೆಕ್ಟ್. ಎಲ್ಲ ಒಂದು ಸಾವು ನೋವಾಯ್ತಾ, ಶಿವರಾಮಣ್ಣನೇ ಮುಂದಿನ ವ್ಯವಸ್ಥೆ ಮಾಡೋದು. ಇನ್ಯಾರ್ದು ಮದುವೆ ಫಿಕ್ಸ್ ಆಯಿತಾ, ಎಲ್ಲ ಸೆಲೆಬ್ರಿಟಿಗಳನ್ನು ಕರ್ಕೊಂಬಂದು ಆಶೀರ್ವಾದ ಮಾಡಿಸಿದ್ದವ್ರೆ. ಅವ್ರು ಅವಾಗ ಮಂತ್ರಾಲಯಕ್ಕೆ ಹೋಗಿ ತಿಕ್ಕಿದ್ರು ನೆಲನ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅವ್ರು ನೆನಪಿಸ್ಕೊತಾ ಇದೀವಿ ನಾವು. ಸೊ ಅವರೆಲ್ಲ ಹೋಗಿ ಅವಾಗ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ ಬಂದು ನಮ್ಮ ಶೂಟಿಂಗಿಗೆ ಬಂದು ಅವ್ರು ಕೆಲಸ ಶುರು ಮಾಡಿ ಅವಾಗ ಲಾಂಚ್ ಆಗಿತ್ತು ಸೀರಿಯಲ್. ಇವಾಗ ನನಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ನವೀನ್ ಸರ್. ಅವ್ರ ತಂದೆ ಅವಾಗ ನಮ್ಮ ತಾತನ ಪಾತ್ರ ಮಾಡಿದರು ಆ ಸೀರಿಯಲಲ್ಲಿ. ಕೃಷ್ಣ ನಾವು ಮಾತಾಡ್ತೀವಿ, ಶ್ರೀನಿವಾಸ ಮೂರ್ತಿ ಸರ್ ಮಗ. ಅವ್ರು ನನಗೆ ತಾತನ ಪಾತ್ರ ಮಾಡಿದ್ರು. ಅದರಲ್ಲಿ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್. ಸೊ ಇವಾಗ ಅವ್ರ ಮಗ ಡೈರೆಕ್ಟ್ ಮಾಡ್ತಿದ್ದಾನೆ, ನೀವು ರಾಘವೇಂದ್ರ ಮಹಾತ್ಮೇಲೆ ಆ್ಯಕ್ಟ್ ಮಾಡ್ತಿದ್ದೀರಿ. ಹೌದು. ಏನು ಸಿಂಕ್ ಅಲ್ಲ ಇದೆಲ್ಲ. ಓಕೆ, ಈ ಗ್ಯಾಪಲ್ಲಿ ರಾಘವೇಂದ್ರ ಮಹಾತ್ಮೆಗೆ ಬರೋಕ್ಕೆ ಮುಂಚೆ ನೀವು ರೇಡಿಯೋ ಜಾಕಿ ಆಗ್ತೀರಾ. ನಾನು ಮತ್ತು ಪರೀಕ್ಷಿತ್ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡಿದವರು. ಬಿಕಾಸ್ ನಾನು ಬಿಗ್ 92.7 FM RJ ಆಗಿದ್ದೆ. ಅದಾದ ನಂತರದಲ್ಲಿ ಪರೀಕ್ಷಿತ್ ಎಂಟ್ರಿ ಕೊಟ್ಟರು. ಇದ್ಯಾವುದಿದು ಮೈಕ್ ಹಿಂದೆ ಕೂತು ಧ್ವನಿ ಮೂಲಕ ಎಲ್ಲರನ್ನ ಸೆಳೆಯೋದು, ವೈ ರೇಡಿಯೋ ಜಾಕಿ? ನನಗೆ ನಮ್ಮ ಗುರುಕುಲದಲ್ಲಿ ಪ್ರತಿ ದ್ವಾದಶಿಯ ದಿನ ಒಂದು ಸಭೆ ಅಂತ ಮಾಡೋರು. ಅದ್ರ ಉದ್ದೇಶ ಏನು ಅಂದರೆ, ನಿಮಗೆ ಸ್ಟೇಜ್ ಫಿಯರ್ ಹೋಗಬೇಕು. ಏನೋ ಒಂದು ವಿಷಯ, ಇದೊಂದು ಕಾಫಿ ಕಪ್, ಇದ್ರ ಬಗ್ಗೆ ನೀನು 2 ನಿಮಿಷ ಮಾತಾಡಬೇಕು. ತುಂಬ ಪಾಸಸ್ ತಗೋಬಾರ್ದು, ವರ್ಡ್ಸ್ನ ರಿಪೀಟ್ ಮಾಡಬಾರ್ದು. ಇದನ್ನು ಯಾರು ಚಂದ ಮಾತಾಡ್ತಾರೋ, ಪುಂಖಾನುಪುಂಖವಾಗಿ ಯಾರು ಮಾತಾಡ್ತಾರೋ ಅವ್ರಿಗೊಂದು ಬಹುಮಾನ, ಒಂದು ಪುಸ್ತಕವೋ ಒಂದು ಪೆನ್ನೋ, ಬಜೆಟ್ ವೈಸ್ ಒಂದು ಪ್ರೈಸ್ ಅಂತ ಕೊಡೋರು ನಮಗೆ. ಸರಿ. ಹಾಗಾಗಿ ನನಗೆ ಮಾತಾಡಿ ಅಭ್ಯಾಸ ಇತ್ತು. ಒಂದು ವಿಷಯ ಕೊಟ್ಟರೆ ಮಾತಾಡೋಕ್ಕೆ ಅಭ್ಯಾಸ ಇತ್ತು. ರಾಯರ ಸೀರಿಯಲ್ ಮಾಡಿದ್ರಿಂದ ಒಂದು ಸ್ವಲ್ಪ ಆರ್ಥೋಡಕ್ಸ್ ಜೀವನದ ಪರಿಚಯ ಜಾಸ್ತಿ ಆಯಿತು. ಅವಾಗೇನಾಯಿತು, ಶ್ರೀಧರ್ ಮತ್ತು ದಿವ್ಯಾ ಅಂತ ಇವರು ಹೆಡ್ ಇದ್ರು, ಪ್ರೋಗ್ರಾಮಿಂಗ್ ಹೆಡ್ ದಿವ್ಯಾ. ಕರೆಕ್ಟ್, ಐ ರಿಮೆಂಬರ್. ಅವರು ಒಂದು ಶೋ ಇದೆ ಪರಿ, ನೀವು ಮಾಡಬೇಕು. ಯಾಕೆಂದರೆ ನಂದು ಮುಗಿದ್ಮೇಲೆ ಶ್ರುತಿ ಮಾಡ್ತಾಯಿದ್ರು, ಶ್ರುತಿ ಆದಮೇಲೆ ರಮೇಶ್ ಸಾಹೇಬ್ರು ಮಾಡ್ತಾಯಿದ್ರು, ರಮೇಶ್ ಅರವಿಂದ್ ಶೋ ಮಾಡ್ತಾಯಿದ್ರು. ಶ್ರುತಿ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಗೆ ಒಂದು ಶೋ ಇದೆ, ಅದನ್ನು ನೀವು ಮಾಡಬೇಕು. ರಾಘವೇಂದ್ರ ವೈಭವ ಬ್ಯಾಕಪ್ ಇರೋದ್ರಿಂದ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ, ನಿನ್ನ ವಾಯ್ಸು ಸೂದಿಂಗ್ ಆಗಿದೆ, ನೀವು ಮಾಡು ಅಂತಂದರು. ಸರಿ ಅಂತ ವಾಯ್ಸ್ ಟೆಸ್ಟ್ ಕೊಟ್ಟೆ, 1-2 ಶೋಗೆ ಆಡಿಷನ್ ಮಾಡಿದೆ. ಓಕೆ ಆಯಿತು. ನನ್ನನ್ನು ಕೆಲಸಕ್ಕೆ ಅವರು ತೊಗೊಂಡ್ರು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸಕ್ಕೆ ತೊಗೊಂಡ್ರು. ಹೆಚ್ಚು ಕಮ್ಮಿ ಒಂದು ವರ್ಷ ಮಾಡಿದೆ ನಾನು ಆ ಶೋನ. ಡಿವೋಷನಲ್ ಶೋ, ಅದು ಸುಪ್ರಭಾತ ಅಂತ ಆ ಶೋ. ಆವಾಗ ತುಂಬ ಸರ್ಕಸ್ ಮಾಡಿದೆ ನಾನು. ನನಗೆ ಇಷ್ಟ ಇತ್ತು ಆ ರೇಡಿಯೋ ಜಾಬ್ ಕೆಲಸ. ಸೀರಿಯಲಲ್ಲಿ ನಾನು ಬರೀ ಆ್ಯಕ್ಟಿಂಗ್ ಮಾಡ್ತೀನಿ, ಕ್ಯಾಮ್ರಾದವ್ರು ಕ್ಯಾಮ್ರಾ ಆಪ್ರೇಟ್ ಮಾಡ್ತಾರೆ, ಎಡಿಟರ್ ಎಡಿಟ್ ಮಾಡ್ತಾರೆ, ಡೈರೆಕ್ಟರ್ ನಮಗೆಲ್ಲ ಹೇಳ್ಕೊಡ್ತಾರೆ. ರೇಡಿಯೋ ಜಾಕ್ ಇಸ್ ಎ ವೆರಿ ಕ್ರಿಯೇಟಿವ್ ಜಾಬ್. ಆಯ್ತು, ಒನ್ ಮ್ಯಾನ್ ಶೋ ಇನ್ಸೈಡ್ ದ ಸ್ಟುಡಿಯೋ. ನೀವು ಮಷೀನ್ ಮುಂದೆ, ಅಷ್ಟು ಮ್ಯಾಮತ್ ಮಷೀನ್ ಮುಂದೆ ಕೂತ್ಕೊಂಡು ನೀವು ಕಂಟ್ರೋಲ್ ಮಾಡ್ತಾ ಇರ್ತೀರಾ. ನೀವು ಫೇಡರ್ ಎತ್ತಬೇಕು, ಹೌದು, ಮೈಕ್ ಆನ್ ಮಾಡ್ಕೋಬೇಕು, ಟೆಲಿಫೋನ್ ರಿಸೀವ್ ಮಾಡಬೇಕು. ಟೆಲಿಫೋನ್ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ರೆಕಾರ್ಡ್ ಕಾಲ್ಸ್ ಬರೋದು ನನಗೆ. ಎಲ್ಲಾನು ನನಗೆ ಬ್ರಾಡ್ಕಾಸ್ಟ್ ಮಾಡಕ್ ಆಗ್ತಿರಲ್ಲ, ಅಷ್ಟು ಮೆಸೇಜ್ ಓದಬೇಕು. ಅಷ್ಟು ಕಾಲ್ಸ್ ಬರ್ತಾ ಇತ್ತು ಅವಾಗ. ಓಕೆ, ಅವಾಗೆಲ್ಲ ಈಗಿನ ವಾಟ್ಸ್ಆ್ಯಪ್ ಜಮಾನ ಅಲ್ವಲ್ಲ. ನನಗೆ ವಾವ್ ಫೀಲಿಂಗ್ ಅದು ರೇಡಿಯೋ ಜಾಕ್. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಬೆಳಗ್ಗೆ ತುಂಬ ಚೆನ್ನಾಗಿ ಶುರುವಾಗ್ತಿತ್ತು ನಿಮಗೆ. ಕೆಲವೊಮ್ಮೆ ನನಗೇನಾಗಿತ್ತು, ಅವಾಗ ರೆಕಾರ್ಡೆಡ್ ಶೋ ಅಂತ ತೊಗೊಂಡಿದ್ದವರು. ಯಾಕಂದರೆ 5 ಗಂಟೆಯಿಂದ 7 ಗಂಟೆ ಯಾರು ಲೈವ್ ಮಾಡೋಕ್ಕಾಗತ್ತೆ. ನಾನು ಒಂದು ದಿನ ಲೈವ್ ಮಾಡಿದೆ, ಆಯಿತಾ, ಸುಮ್ಮನೆ. ಹೌದು, ಪಕ್ಕದಲ್ಲಿ ನಿಮಗೆ ಫೋನ್ ಇರುತ್ತೆ, ನೋಡಿರ್ತೀರಾ. ಫೋನಲ್ಲಿ ಒಂದು 20 ಲೈನ್ ಇರುತ್ತೆ, 20 ಲೈನು ಬ್ಲಿಂಕ್ ಆಗ್ತಾ ಇರುತ್ತೆ, ಅಂದರೆ ಫೋನ್ಸ್ ಬರ್ತಿರುತ್ತೆ ಅಂತ ಅರ್ಥ. ನಿಮಗೆ ಈಗ ನಮ್ಮ ಶ್ರುತಿ ಶೋನೋ ಅಥವಾ ರಶ್ಮಿ ಶೋನೋ ಅಂದರೆ ಅದಕ್ಕೆ ಕಾಲ್ ಬರೋದಕ್ಕೆ ಅರ್ಥ ಇದೆ. ಯಾಕೆಂದರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಶೋ ಅವ್ರದ್ದು, ಲೌಕಿಕ ಶೋ.
ನಂದು ಬೆಳಗ್ಗೆ ಎದ್ದು ಪ್ರೀಚಿಂಗ್ ಮಾಡೋ ಶೋ. ಸಿನಿಮಾ ಹಾಡಾಕಲ್ಲ, ಸಿನಿಮಾ ಹಾಡಾಕಲ್ಲ, ಎಲ್ಲ ನಮ್ಮ ಅಣ್ಣ ಅವ್ರದ್ದು ದೇವ್ರ ನಾಮಗಳು, ವಿದ್ಯಾಭೂಷಣರ ದೇವ್ರ ನಾಮಗಳು ಹಾಕೋದು. ನಾನು ಒಂದು ಕತೆ ಹೇಳೋದು, ಹಾಡಾಕೋದು. ನನಗೆ ಯಾರು ಫೋನ್ ಮಾಡ್ತಾರೆ ಅಂತ ಒಂದಿನ ಸುಮ್ಮನೆ ಲೈವ್ಗೆ ಹೋದೆ. ಅವತ್ತು ಆ ಲೈವ್ ಕಾಲಿಂಗ್ ತಗೊಂಡು ಎಂಜಾಯ್ ಮಾಡ್ಬಿಟ್ಟೆ ನನ್ನ ಲೈಫ್ನ. 5 ಗಂಟೆ 7 ಗಂಟೆ ನನಗೆ ಲೈವ್ ಕಾಲ್ಸ್ ಬಂತು, ನಿಮ್ಮ ಶೋ ಚೆನ್ನಾಗಿ ಬರ್ತಾ ಇದೆ, ನಾವು ಈ ಥರ ಎಂಜಾಯ್ ಮಾಡ್ತೀವಿ, ಏನೋ ಒಂದಷ್ಟು ಹೇಳಿದ್ರು ಅವರು. ನನಗೆ ಅದೊಂಥರ ಕಿಕ್ ಏರ್ಬಿಡ್ತು. ನನ್ನ ಶೋನಲ್ಲಿ ಲೈವ್ ಫೋನಿನೇ ಇರಲಿಲ್ಲ. ಓಕೆ. ಆಮೇಲೆ ನಮ್ಮ ಅಥಾರಿಟಿಗೆ ರಿಕ್ವೆಸ್ಟ್ ಮಾಡಿ ಈ ಥರ ಲೈವ್ ಮಾಡ್ತೀನಿ, ವಾರಕ್ಕೊಂದು 3 ದಿನ ಆದ್ರೂ ನಾನು ಲೈವ್ ಮಾಡ್ಕೋತೀನಿ, ನಾನು ಬೆಳಗ್ಗೆ ಬರೋಕ್ಕೆ ಅಂತ ನಾನು ಹೋಗಿ ಶಟ್ರ್ ಎತ್ತುವೆ. ಬಿಗ್ ಎಫ್ ಎಮ್ ಕೋರಮಂಗಲದಲ್ಲಿ ಆಫೀಸ್, ರಿಲಯನ್ಸ್ ಎನರ್ಜಿ ಆಫೀಸ್, ಕರೆಕ್ಟ್. ಶಟರ್ ಎತ್ತುವೆ 4:15 ಹೋಗ್ಬಿಟ್ಟು. ಮತ್ತೆ ನಾನು ಬರ್ಬೇಕಾದ್ರೆ ಶ್ರುತಿ ಬಂದಿರೋರು, ಅವ್ರು ಅದನ್ನ ಕ್ಯಾರಿ ಓವರ್ ಮಾಡಿ ಬ್ರೇಕ್ಫಾಸ್ಟ್ ಶೋ ಮುಂದೆ ಹೋಗ್ತಾರೆ. ಹೆಂಗಿತ್ತು ಅಂದ್ರೆ ಒಂದು ಝಲಕ್ ಕೊಡಿ, ಅಲ್ಲ ಹೇಗೆ ಮಾತುಕತೆ ಝಲಕ್ ಕೊಡಿ ಅಂದ್ರೆ ಯಾವ ಟೋನಲ್ಲಿ ಮಾತಾಡ್ತಿದ್ರಿ? ಅಂದರೆ ಇವಾಗ ನಾವು ರಾಯರ ಪಾತ್ರ ಮಾಡ್ಬೇಕಾದ್ರೆ ಎಷ್ಟು ಶಾಂತವಾಗಿ ಮಾತಾಡ್ತೀವೋ ಅಲ್ಲೂ ಅಷ್ಟೇ ಶಾಂತವಾಗಿ ಮಾತಾಡಬೇಕು. ನಿಮಗೆ ಎಬವ್ 9 PM ಶೋ ಆ್ಯಂಡ್ ಬಿಫೋರ್ 7 AM ಶೋ ಎರಡೂ ವಾಯ್ಸ್ ತುಂಬ ಶಾಂತ ಸ್ವಭಾವದಲ್ಲೇ ಇರಬೇಕು. ತುಂಬ ಏರಿಳಿತಗಳಿರಲ್ಲ. ಅಂದರೆ ತುಂಬ ಒಂಥರ ಹೆಂಗೆ ಹೇಳಿ, ಜನ್ಜಿ ಥರ ಮಾತಾಡೋಕ್ಕಾಗಲ್ಲ, ರಾಗ ಹೇಳ್ಕೊಂಡು ಇನ್ನೊಂದು ಮಾಡಿ ಮಾತಾಡೋಕ್ಕಾಗಲ್ಲ. ತುಂಬ ಕಥೆಗಳನ್ನು ರಿಸರ್ಚ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಎವ್ರಿ ಡೇ ಶೋ, ತಿಂಗಳಿಗೆ 30 ದಿನವೂ ನಿಮ್ಗೊಂದು ಹೆಚ್ಚು ಕಮ್ಮಿ ಒಂದು 60 ಕಥೆ ಬೇಕು 2 ಅವರ್ ಶೋಗೆ. ಕ್ಲೀನಾಗಿ ಮಾತಾಡುವೆ. ನನಗೆ ನಿಜವಲ್ಲ ಬೈಟ್ ಮರ್ತೋಗಿದೆ ನಂಗೆ ಹಂಗೆ ಮಾತಾಡೋದು. 30 ಸೆಕೆಂಡಿನ ಲಿಂಕ್ ನಿಮ್ಮನ್ನ ನೆನಪಿಸ್ಕೊಳ್ಳೋಕೆ ನಾವು ಅಷ್ಟೇ. ಪರೀಕ್ಷಿತ್ ಬಿಗ್ 92.7 FM ರೇಡಿಯೋ ಜಾಕಿ ಆಗಿದ್ದಾಗ ಅರ್ಲಿ ಮಾರ್ನಿಂಗ್ ಸುಪ್ರಭಾತದ ಶೋ ಒಂದು ಲಿಂಕ್ ಶುರು ಮಾಡ್ತಾರೆ, ಓಪನಿಂಗ್ ಲಿಂಕ್ ಹೆಂಗಿತ್ತು ಅನ್ನೋದಷ್ಟೇ. ಮೈಕ್ ಮುಂದೆ ಗೋ ಹೆಡ್, ನಿಮ್ಮ ಹೆಸರು ಹೇಳ್ಕೊಂಡು ಅದು ಹಂಗೆ ಶುರು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈಗಾಗಿದೆ 5 ಗಂಟೆ. ನಾನು ನಿಮ್ಮ ಪರೀಕ್ಷಿತ ಬಂದಿದ್ದೀನಿ, ಸುಪ್ರಭಾತ. ಇದು 92.7 ಬಿಗ್ FM. ಕೇಳಿ ಲೈಫ್ ಎಂಜಾಯ್ ಮಾಡಿ ಅಂತೇನೋ ಕ್ಯಾಪ್ಷನ್ ಇತ್ತು. ಕೇಳಿ ಕೇಳಿಸಿ ಲೈಫ್ ಎಂಜಾಯ್ ಮಾಡಿ ಅಂತ ಹೇಳಿದ ತಕ್ಷಣ ನಮ್ದೊಂದು ಬಿಗ್ FM ಒಂದು ಬ್ಯೂಟಿಫುಲ್ ಜಿಂಗಲ್ ಇತ್ತು, ಟಪಕ್ ಅಂತ ಫೇಡ್ ಇನ್ ಮಾಡ್ತಾ ಇದ್ವಿ. ಅದು ತುಂಬ ಖುಷಿ ಕೊಟ್ಟು ಕೆಲಸ ಅದು ನನಗೆ. ಬಟ್ ಮತ್ತೆ ಕಳೆದೋಗ್ತಾ ಇದ್ದೀನಿ ಬೇರೆ ಕಡೆ ಅಂತ ಅನ್ಸೋಕ್ಕೆ ಶುರುವಾಗಿತ್ತಾ ಡೌನ್ ದ ಲೈನ್? ಅದೇ ಅಗೇನು ಹೇಳಿದ್ನಲ್ಲ, ನಿಮ್ಗೆ ರಾಯರ ಪಾತ್ರ ಮಾಡಿಬಿಟ್ಮೇಲೆ ಸುಪ್ರಭಾತ ಮಾಡ್ತಾ ಇದ್ದೆ. ನನಗೆ ಅವಾಗ ಬೇರೆ ಶೋ ಕೊಡ್ತಾರೋ ಕೊಡಲ್ವೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ ರಾಯರ ಪಾತ್ರ ಮಾಡಿದ್ರಿಂದ ಇವನೊಂದು ರೊಮ್ಯಾಂಟಿಕ್ ಹೀರೋ ಆಗಿ ಅಥವಾ ಇನ್ನೇನೋ ವಿಲನಿಶ್ ವ್ಯಾಂಪಿಶ್ ಆಗಿ ಇವನನ್ನು ಒಪ್ಕೋತಾರೋ ಅನ್ನೋದೆಲ್ಲ ನಮಗೆ ಪ್ರಯತ್ನ ನಡೀತಾ ಇತ್ತು. ಬೇರೆ ಬೇರೆ ಕೇಳ್ತಾ ಇದ್ದೆ, ಅದರ ಪಾತ್ರ ಇದ್ರೆ ಹೇಳಿ, ಪಾತ್ರ ಇದ್ರೆ ಹೇಳಿ ಅಂತ. ಆಗ ನಮ್ಮ ಸಾಹೇಬ್ರೊಬ್ರು ಇದ್ರು ಸುವರ್ಣದಲ್ಲಿ, ಅವರು ಅವಾಗ ಪ್ರೋಗ್ರಾಮಿಂಗ್ ಹೆಡ್ ಆಗಿದ್ರು, ಸುಧೀಂದ್ರ ಭಾರದ್ವಾಜ್ ಅಂತ. ಅವ್ರು ಹೇಳಿದ್ರು, ಪರಿ ನಿನಗೆ ರಾಯರ ಪಾತ್ರಕ್ಕೂ ಧಕ್ಕೆ ಆಗದಿರೋ ಥರ ಒಂದು ಬ್ಯೂಟಿಫುಲ್ ಕತೆ ಬಂದಿದೆ ಕಣೋ, ನೀನು ಮಾಡೋದನ್ನ ಚೆನ್ನಾಗಿರುತ್ತೆ. ಅದು ಆಕಾಶದೀಪ ಅಂತ ಹೇಳಿದ್ರು. ಅದು ಬ್ಲಾಕ್ ಬಸ್ಟರ್ ಸೀರಿಯಲ್. ದಿಯಾ ಅವ್ರ ಬಾತಿ ಹಮ್ ಅಂತ ಸ್ಟಾರ್ ಪ್ಲಸ್ಸಲ್ಲಿ ಬರ್ತಾ ಇತ್ತು. ಆ ಹೀರೋ ತುಂಬ ಅಂದರೆ ತುಂಬ ಹೆಂಡತಿಗೆ ಒಳ್ಳೆ ಗಂಡನಾಗಿ, ತಾಯಿಗೆ ಒಳ್ಳೆ ಮಗನಾಗಿ, ಈ ಥರದ ಪಾತ್ರ ಅದು. ಹಾಗೇನು ಆ ಥರದ ಒಂದು ಬ್ಯೂಟಿಫುಲ್ ಶೇಡ್ ಇರೋ ಪಾತ್ರ ಸಿಕ್ತು. ಅದು ಕೂಡ ಚೆನ್ನಾಗಿ ಹೋಯಿತು. ನಮ್ಮ ಬಿಗ್ ಎಫ್ ಎಮ್ ಆಚೆ ಬಂದ್ರಿ? ಇಲ್ಲ, ಬಿಗ್ ಎಫ್ ಎಮ್ ಮಾಡ್ತಾ ಇದ್ದೆ ನಾನು. ಇದು ಜೊತೆಗೆ ಅದು ಮಾಡ್ತಾ ಇದ್ದೆ. ಯಾಕಂದ್ರೆ ಸೀರಿಯಲ್ ಶೂಟಿಂಗ್ ಎವ್ರಿ ಡೇ ಇರಲ್ವಲ್ಲ, ನೀವು 10 days 9 days ಇರ್ತಾ ಇತ್ತು. ನಾನು ರೇಡಿಯೋ ಜಾಕ್ ಎಂಜಾಯ್ ಮಾಡ್ತಾ ಇದ್ದೆ. ಆಮೇಲೆ ಕಾಂಟ್ರಾಕ್ಟ್ ಮುಗೀತು ನಂದು, 1 ವರ್ಷ ಮುಗೀತು. ಅದಾದ್ಮೇಲೆ ಅಲ್ಲಿಗೆ ನನ್ನ ನೆಕ್ಸ್ಟ್ ಜನರೇಷನ್ ಬಂದ್ರ ಶೋ ಮಾಡೋಕ್ಕೆ. ಇಫ್ ಐ ಆಮ್ ನಾಟ್ ರಾಂಗ್ ಹಂಸ ಬಂದ್ರು. ಆಮೇಲೆ ಅದು ಹಾಗೆ ಕಂಟಿನ್ಯೂ ಆಯಿತು. ಬಟ್ ನಿಮಗೆ ಆ ರಾಯರದೊಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ನಾನು ರಿಸರ್ಚ್ ಮಾಡಿದಾಗ, ಸುಪ್ರಭಾತಕ್ಕೆ ರಿಸರ್ಚ್ ಮಾಡಿದಾಗ ನಂಗೆ ಆ ಕಥೆ ಸಿಕ್ಕಿದ್ದು. ಯಾರೋ ಹೇಳಿದ್ದೊಬ್ರು ಭಕ್ತರು. ಒಂದ್ಸಲ 2 ಏಕಾದಶಿ ಇರತ್ತಂತೆ ಸರ್. 2 ಏಕಾದಶಿ ಅಂದರೆ 2 ದಿನ ನಿಟ್ಟುಪವಾಸ ಮಾಡ್ಬೇಕು ನೀವು. ರಾಯರು ನಿಟ್ಟುಪವಾಸ ಮಾಡಿದ್ದಾರೆ. ದ್ವಾದಶಿ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿ ತೀರ್ಥ ಕೊಡುವ ಸಮಯದಲ್ಲಿ ಒಬ್ಬನ ಕೈ ಟಚ್ ಆಗಿಬಿಡುತ್ತೆ ಅಚಾನಕ್ಕಾಗಿ. ರಾಯರ ಕಣ್ಣು ಕೆಂಪಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ ರಾಯರಿಗೆ. ಕೋಪ ಬಂದ್ಬಿಡುತ್ತೆ. ಅವರಾದರೂ ತಲೆ ಕೆಡಿಸ್ಕೊಳ್ಳೋದ ತಕ್ಷಣ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಮುಟ್ಟಿರೋದು ನಮ್ಮವನೇ ಅಲ್ವಾ, ಅವನು ಮಡಿಯಲ್ಲೇ ಇದ್ದಾನೆ, ಅದಕ್ಕೆ ಮತ್ತೆ ಯಾಕೆ ಸ್ನಾನ? 2 ದಿನ ಉಪವಾಸ ಮಾಡಿದ್ದೀರಿ, ದ್ವಾದಶಿ ಪೂಜೆ ಆಗಿದೆ, ಹೋಗಿ ಊಟಕ್ಕೆ ಕೂತ್ಬಿಡೋಣ, ಭಕ್ತರೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲ ನಾನು ಸ್ನಾನ ಮಾಡಲೇಬೇಕು ಅಂತ ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ಎಲ್ರಿಗೂ ಊಟ ಆಯಿತು. ಊಟ ಆದಮೇಲೆ ಶಿಷ್ಯ ಕೇಳಿದ್ನಂತೆ, ಅಂಥ ಮಡಿ ಮಾಡೋ ಅವಶ್ಯಕತೆ ಏನಿದೆ? ನೋಡಯ್ಯ, ನೀನು ಲೌಕಿಕವಾಗಿ ಅನ್ಕೋಬೋದು ನಾನು ಅವನ್ನ ಮುಟ್ಟಿಸ್ಕೊಂಡೇ ಅದಕ್ಕೆ ಸ್ನಾನ ಮಾಡಿದೆ ಅಂತ. ಹೌದು, ಒಬ್ಬ ಸನ್ಯಾಸಿಯ ವಿಷಯಲ್ಲಿ ಅದು ಕೂಡ. ಬಟ್ ಅದಕ್ಕೂ ಮುಖ್ಯವಾಗಿ ನನಗೆ ಅವ್ನು ಮುಟ್ಕೊಂಡಾಗ ಕೋಪ ಬಂದ್ಬಿಡ್ತು. ಕೋಪ ಬರಬಾರ್ದು. ನಾ ಸನ್ಯಾಸಿಯಾಗಿರೋದೇ ಜನಗಳನ್ನು ಉದ್ಧಾರ ಮಾಡೋಕ್ಕೆ. ಅವ್ರು ನನ್ನ ಹತ್ರ ದೇವರ ತೀರ್ಥ ತಗೊಳಕ್ಕೆ ಬಂದಿದ್ದಾರೆ. ಸೊ ಪಾಯಿಂಟ್ ಅದು ಗೊತ್ತಿಲ್ಲದೆ ಟಚ್ ಆಗೋಯ್ತು ನನಗೆ. ಆ ಕೋಪ ಬಂದ್ಬಿಡ್ತಲ್ಲ, ಆ ಮೈಲ್ಗೆ ಕಳ್ಕೊಳಕ್ಕೆ ನಾನು ಸ್ನಾನ ಮಾಡಿದೆ ಅಂತಂದರು. ಇಷ್ಟು ಕ್ಲೀನ್ ಮನುಷ್ಯ ರಾಯರು, ಇಷ್ಟು ಕ್ಲೀನ್. ನಾನು ಅದಕ್ಕೆ ಹೇಳೋದು, ನೀವು ರಾಯರನ್ನು ದಯವಿಟ್ಟು ಕೇವಲ ಭಕ್ತಿಯ ಮಾರ್ಗದಲ್ಲಿ ನೋಡಲೇಬೇಡಿ. ನಿಮಗೊಬ್ಬ ಗುರುವೋ, ನಿಮಗೊಬ್ಬ ಸ್ನೇಹಿತನೋ, ನಿಮಗೊಬ್ಬ ತಂದೆಯೋ, ನಿಮಗೊಬ್ಬ ಗೆಳೆಯನೋ ಹೆಂಗಾರು ನೋಡಿ. ಅಷ್ಟು ಕ್ಲೀನ್ ವ್ಯಕ್ತಿತ್ವ ಅವ್ರದ್ದು.
ಕೋಪನೇ ಮಾಡ್ಕೋತಾ ಇರಲಿಲ್ಲ. ಈ ಥರ ತುಂಬ ರಿಸರ್ಚ್ ಮಾಡಿದೆ ಆ ಸುಪ್ರಭಾತ ಶೋಗೆ. ಅವಾಗ ಒಂಚೂರು ಮೈಂಡ್ ಮತ್ತೆ ಟಪಕ್ ಅಂತ ಮೆಚುರಿಟಿ ಲೆವೆಲ್ ಮೆಚುರಿಟಿ. ಹಾಗೆ ಆಗ್ಬಿಟ್ಟಿದ್ರ ಅಂದ್ರೆ ಒಂಥರ ಲೈಕ್ ನೀವು ಮಾತಾಡೋದು, ನೀವು ನಡ್ಕೊಳ್ಳೋದು ಹಾಗೆ ಇತ್ತ ಕೂಡ? ಈಗ ಯಾರು ಬಂದು ಮಾತಾಡ್ಸಿದ್ರೆ ಇಲ್ಲ ಕಣ ಅನ್ನೋ ಬದಲು ಇಲ್ಲ ಅಂತ ಹೇಳೋ ಥರ ಎಲ್ಲ ಇತ್ತ ಆ ಥರ? ನಾನು ಯಾವತ್ತು ರಿಯಾಲಿಟಿಗೆ ಆ್ಯಕ್ಟಿಂಗಿಗೆ ತುಂಬ ತುಂಬ ವ್ಯತ್ಯಾಸ ಇಟ್ಟಿದ್ದೀನಿ. ನಾನು ಹೊರಗಡೆ ಬಂದಾಗ ತುಂಬ ಪರೀಕ್ಷಿತನಾಗೇ ಇರ್ತೀನಿ, ಅಥವಾ ನನ್ನ ರಿಯಲ್ ಲೈಫ್ ಏನಿದೆಯೋ ನಾನು ಹಾಗೆ ಇರ್ತೀನಿ. ನನಗೆ ಆ ಕೋಪ ಬಂತ ನಾ ಕೋಪನೇ ಮಾಡ್ಕೋತೀನಿ. ಎದುರುಗಡೆ ಇರೋರು ಬೇಜಾರು ಮಾಡ್ಕೊಳ್ಳಿ. ಜನ ಕೇಳಿದ್ದುಂಟಾ ನಿಮಗೆ? ಹೇಳ್ತಾರೆ, ಹೇಳ್ತೇನೆ ಒಂದು ಕೆಲಸ ಮಾಡಿ 2 ಮಠ ಬರ್ಕೊಡಿ, ಕಾವಿ ಹಾಕೊಂಡೇ ಓಡಾಡ್ತೀನಿ ಅಂತೀನಿ. ಅದರಲ್ಲಿ ವಾಸ್ತವಕ್ಕೂ ನಟನೆಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ನಾನು ಆ ಡಿಫ್ರೆನ್ಷಿಯೇಟ್ನ ಇಟ್ಕೊಳ್ಳೋಕೆ ಇಷ್ಟ. ಏನು ವೇರ್ಡ್ ಕ್ವಶನ್ಸ್ ಏನು ಜನರಿಂದ ನಿಮಗೆ ಸಿಕ್ಕಿರೋದು? ನಿಮ್ಮ ನೋಡಿದ ತಕ್ಷಣ ಹಿಂಗೆ ನೋಡ್ಬಿಡ್ತಾರಲ್ಲ. ನಾನೊಬ್ಬ ಚಾಟ್ಸ್ ಪ್ರಿಯ, ಆಯ್ತಾ? ಚಾಟ್ಸ್ ಪ್ರಿಯ. ಒಳ್ಳೆ ಪಾನಿಪುರಿ, ಮಸಾಲೆ ಪುರಿ ಅಂದರೆ ಪ್ರಾಣ ನನಗೆ. ನಮ್ಮ ಬಸವನಗುಡಿ ತಿಂಡಿ ತೀರ್ಥಗಳಿಗೆ ಹೇಳಿ ಮಾಡಿಸಿದ ಜಾಗ. ಪಾಯಿಂಟ್. ಆಮೇಲೆ ತೀರ್ಥ ಅಂದ್ರೆ ಅಪಾರ್ಥ ಮಾಡ್ಕೊಬೇಡಿ, ಜ್ಯೂಸ್ ಶಾಪ್ ಅಂತ ತಿಂಡಿ ಜ್ಯೂಸ್ ಜಂಕ್ಷನ್, ಕೂಲ್ ಜಂಕ್ಷನ್ ಎಲ್ಲ ಇದೆಯಲ್ಲ. ನಾನು ವಾರಕ್ಕೆ ಇವತ್ತಿಗೂ ಒಂದು ದಿನ ಒನ್ ಆಫ್ ದ ಫೈನೆಸ್ಟ್ ಬ್ಯಾಂಗ್ಳೂರ್ ರೆಸ್ಟೋರೆಂಟ್ಸ್ಗೆ ಹೋಗಿ ತಿಂಡಿ ತಿಂತೀನಿ. ನನಗೆ ಇಷ್ಟ ಆಗೋದು, ಹೆಸರು ಹೇಳೋ ಅವಶ್ಯಕತೆ ನನಗೆ ಇಷ್ಟ. ಬಸವನಗುಡಿಲೂ ಇದೆ, ಮಲ್ಲೇಶ್ವರದಲ್ಲೂ ಇದೆ, ಆ ಕಡೆ ನಮ್ಮ ಕಬ್ಬನ್ ಎಲ್ಲ ಕಡೆ ಹೋಗ್ತೀನಿ. ವಾರಕ್ಕೆ ಒಂದು ದಿನ ನಾನು ಹೆಂಡತಿಗೆ ಹೇಳಿರ್ತೀನಿ, ಇವತ್ತು ಬೆಳಗ್ಗೆ ನಾನು ತಿಂಡಿ ತಿನ್ನಲ್ಲ, ಇವತ್ತು ನಾನು ಇಂಥ ಕಡೆನೇ ತಿಂಡಿ ತಿನ್ನೋದು, ನಾನು ಲೈಫ್ನ ಎಂಜಾಯ್ ಮಾಡಬೇಕು. ಹಾಗೇನೆ ಅಲ್ಲೊಂದು ಫಸ್ಟ್ ಕ್ಲಾಸ್ ಚಾಟ್ಸ್ ಶಾಪ್ ಇತ್ತು ಬಸವನಗುಡಿನಲ್ಲಿ. ಖುಷಿಯಾಗಿ ಪಾನಿಪುರಿ ತಿಂತಾ ಇದ್ದೆ. ಉತ್ತರಾದಿ ಮಠ ಅಲ್ಲೇ ಇದೆ. ಅಲ್ಲೊಬ್ರು ಹಿರಿಯರು ಬಂದರು, ಅಜ್ಜಿ, ಅವರು ಮಡಿ ಅಜ್ಜಿ, ಪಣಿಯಮ್ಮ ಅಂತೀವಲ್ಲ ಆ ಥರ. ಮುಂಡೆ ಇದೆ ನಿಂತ್ಕೊಂಡಿದ್ದು, ಪಾನಿಪುರಿ ತಿಂದು ನಾನು ಮರ್ಯಾದೆ ಕಳೀತಾ ಇದ್ದೆ ನೀನು ಅಂತ ಬೈದರು. ನನಗೆ ಲಾಸ್ಟ್ ಪಾನಿಪುರಿ ಹಾಕ್ಬಿಟ್ಟಿದ್ದಾನೆ ಅವನು, ಅದನ್ನು ಬಿಡೋಕ್ಕೆ ಮನಸ್ಸಿಲ್ಲ. ಅವರು ಬೈತಿಯಾರೆ, ಅವ್ರ ಮುಂದೆ ತಿನ್ನೋಕ್ಕೆ ಮನಸ್ಸಿಲ್ಲ. ಅವತ್ತು ನನ್ನ ಜೀವನದ ಫಸ್ಟ್ ಲವ್ ಬ್ರೇಕಪ್ ಆಯಿತು. ಆ ಪಾನಿಪುರಿಯನ್ನು ನಾನು ಡಸ್ಟ್ಬಿನ್ಗೆ ಹಾಕಿದೆ. ಆ ಅಜ್ಜಿಗೆ ನಮಸ್ಕಾರ ಮಾಡ್ಬಿಟ್ಟು ಹೇಳಿದೆ, ಇನ್ಮೇಲೆ ನಾನು ಔಸ್ಕೊಂಡು ತಿಂತೀನಿ, ನಿನಗೆ ಕಾಣೋಂಗೆ ತಿನ್ನಲ್ಲ ಅಂತಂದೆ. ತಿನ್ನೋದು ಬಿಡ್ತೀನಿ ಅಂತ ಭ್ರಮೆಗೊಳಗಬೇಡ ಅಜ್ಜಿ, ನಿನಗೆ ಕಾಣಿಸ್ದೇ ಇರೋ ತಿಂತೀನಿ ನನ್ನ ಲೈಫಲ್ಲಿ ಅಂತ. ಈ ಥರದ ಫನ್ನಿ ಮೂಮೆಂಟ್ಸ್ ನಾನು ಅದನ್ನು ಲೈಟಾಗೇ ತಗೋತೀನಿ. ನಾನು ತುಂಬ ಲೈಟಾಗಿ ತಗೋತೀನಿ. ಅಂದರೆ ಜನರು ಹಂಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮನ್ನ. ಅಂದರೆ ಇವರು ನಿಮ್ಮ ದೇವ್ರ ಸ್ಥಾನದಲ್ಲಿ ನೆನೆಸ್ಬಿಡ್ತೀವಲ್ಲ ನಾವು. ಸೊ ನೀವು ಲೈಫಲ್ಲಿ ಇವೇನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪಲ್ಲ, ನೀವು ನಮ್ಮ ಥರ ಅಲ್ಲ ನೀವು ಅಂತ. ಜನಗಳು ಆ ಥರ ಕನೆಕ್ಟ್ ಆಗಲಿ ಅಂತಲೇ ನಾವು ಆ್ಯಕ್ಟಿಂಗ್ ಮಾಡಿರ್ತೀವಿ. ಅವ್ರು ಕನೆಕ್ಟ್ ಆಗಿ ಬೈದಾಗ ಅವರಿಗೆ ಬೈಯುವ ಎಲ್ಲ ಅಧಿಕಾರ ಇದೆ, ಆ್ಯಂಡ್ ನನಗೂ ಬೈಸ್ಕೊಳ್ಳೋ ಎಲ್ಲ ಅಧಿಕಾರ ಇದೆ. ಆ ಮೂಲಕ ಪಾತ್ರ ಗೆಲ್ತಾ ಇದೆ. ಆ್ಯಂಡ್ ಬೈಸ್ಕೊಂಡ ಮೇಲೆ ನಂಗೆ ಮತ್ತೆ ತಪ್ಪು ಮಾಡೋ ಅಧಿಕಾರನೂ ಇದೆ. ಸೊ ಮಾಮೂಲಿ ಜನರ ಹಾಗೆ ನೀವು ಕೂಡ ಎಲ್ಲ ಕಡೆ ಓಡಾಡ್ತೀರಾ, ಹೋಗ್ತೀರಾ, ಬರ್ತೀರಾ, ಇದೆಲ್ಲ ನಡೆಯುತ್ತೆ, ರೊಟೀನ್ ಎಲ್ಲ ಇದ್ದೇ ಇದೆ ಸರ್, ಸಹಜವಾಗಿದೆ. ಓಕೆ, ಅದರಲ್ಲೇನು ನಾನು ವೈಭವೀಕರಿಸ್ಬೇಕಾದಿಲ್ಲ. ನಾನು ರಾಯರ ಪಾತ್ರ ಮಾಡಿ ಮನೆಗೆ ಹೋಗ್ತೀನಿ 9 ಗಂಟೆ 8:30, ಪಾಪ ನನ್ನ ಮುಗಿಸಿ ಕಳಿಸ್ತಾರೆ. ಮನೆಗೆ ಹೋಗ್ತಿದ್ದಂಗೆ ನಾನು ಕೂಸು ಕೇಳುತ್ತೆ, ಒಂದು ರೌಂಡ್ ಟೂರಾಗಿ ಕರ್ಕೊಂಡು ಹೋಗು ನನ್ನ ಅಂತ. ಏನು ನಾನು ಮೇನೇಲಿ ಕರ್ಕೊಂಡು ಹೋಗೋಕ್ಕಾಗತ್ತೇನು? ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬಾ ಮಗಳೇ ಅಂತ. ಪಲ್ಲಕ್ಕಿ ಬಾ ಮಗು, ನಿನಗಾಗಿ ನಾನು ಕಾಯುತ್ತೆ. ಅದನ್ನು ವರ್ಕ್ ಆಗಲ್ಲ. ನೀವು ಬುಲೆಟ್ ಸ್ಟಾರ್ಟ್ ಮಾಡಬೇಕು, ನೀವು ಹೋಗ್ತಾ ಇರ್ಬೇಕು ಮಗುನ ಕರ್ಕೊಂಡು. ಅಲ್ಲಿಗೆ ನೀವು ರಿಯಾಲಿಟಿಗೆ ಬಂದ್ಬಿಟ್ಟಿರ್ತೀರ. ಆ್ಯಂಡ್ ಆ ಒಂದು ಥಿನ್ ಲೈನನ್ನು ಇಟ್ಕೋಬೇಕು ನಾವು ಲೈಫಲ್ಲಿ ಆರ್ಟಿಸ್ಟ್ಗಳು. ಅಲ್ಲಾಗಿದ್ದನ್ನು ಮರೆತು ಬಿಡಬೇಕು. ಜನ ಪ್ರೀತಿಯಿಂದ ಮಾತಾಡಿಸ್ದಾಗ ನೀವು ಪ್ರೀತಿಯಿಂದ ಮಾತಾಡಿಸಿ. ಅವ್ರಿಗೆ ಇವತ್ತಿನ ಕಾಲಕ್ಕೆ ಅವ್ರಿಗೆ ಅರ್ಥ ಆಗಿದೆ, ನಟನೆಗೂ ವಾಸ್ತವಿಕತೆಗೂ ಜನಕ್ಕೆ ಅರ್ಥ ಆಗಿದೆ. ಒಂದು ವೇಳೆ ಯಾರೋ ಒಬ್ಬರು ಬೈಸ್ಕೊಳ್ರಿ, ತಪ್ಪೇನಿದೆ. ಅವರು ನಿಮ್ಮನ್ನು ಈ ರೀತಿ ನೋಡೋಕೆ ಇಷ್ಟಪಡ್ತಿಲ್ಲ ಅಂತ ಬೈತಾ ಇದ್ದಾರೆ, ನಿಮ್ಗೆ ಹಂಗೆ ಇರೋಕ್ಕಾಗಲ್ವಲ್ಲ, ಬೈಸ್ಕೊಳ್ಳಿ, ತಪ್ಪೇನಿದೆ. ನಾ ಬೈಸ್ಕೋತೀನಪ್ಪ. ಬೈಗೊಳವು ಆಶೀರ್ವಾದವೇ, ಅದು ಜನಪ್ರಿಯತೆಯೇ. ಖುಷಿ ಅಲ್ವಾ ಪಾತ್ರ ಗೆಲ್ತಾ ಇದೆ, ಹಂಗಾಗಿ ಜನ ಬೈತಾ ಇದ್ದಾರೆ ನಿಮ್ಮನ್ನ. ಬೈಲಿ, ಐ ಆಮ್ ಓಕೆ ವಿತ್ ಇಟ್. ಅಂದರೆ ಜನ ನಿಮ್ಮನ್ನ ಹೊರಗಡೆ ನೋಡಿದಾಗ ನೀವು ಕಾವಿಯಲ್ಲೇ ಇರಬೇಕು ಅಂತ ಬಯಸ್ತಾರೆ. ನನಗೆ ನನ್ನ ಹೆಂಡತಿ ಹೇಳಿದ್ಲು ಇವತ್ತು, ನೀನು ಹರೀಶ್ ಸರ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಬ್ಯಾಗಲ್ಲಿ ಹಾಕಿದ್ಲು. ನಾನು ಬೈದು ಬಂದೆ, ನಾನು ಮಡಿ ಇಟ್ಟಿರ್ತೇನೆ ಬ್ಯಾಗಲ್ಲಿ, ಅದನ್ನು ಉಟ್ಕೊಂಡು ಮಾತಾಡಬೇಕು ನೀವು. ರಾಯರ ಬಗ್ಗೆ ನೀವು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಮಾತಾಡೋ ಹಾಗಿಲ್ಲ ಅಂತ. ಅಲ್ಲ ಗಣಿ, ಅದನ್ನು ಜನಕ್ಕೆ ಮಣ್ಣೆರಚ್ದಂಗೆ ಆಗಲ್ವಾ? ಏನಕ್ಕೆ ಅದನ್ನು ಪರದೆ ಎಳಿಬೇಕು ನೀನು? ಅಂದರೆ ನಾನು ರಿಯಲ್ ಲೈಫಲ್ಲಿ ಯಾವತ್ತಾರು ಮಡಿ ಉಟ್ಕೊಂಡಿದ್ದೀನಿ ನೀನು ನೋಡಿದ್ಯಾ? ಮನೆ ಬಿಟ್ಟು ಹೊರಗಡೆ ಯಾವತ್ತಾರು ಮಡಿ ಉಟ್ಕೊಂಡಿರೋದು ನೋಡಿದ್ಯಾ? ಮಠಕ್ಕೆ ಹೋದಾಗ ಉಟ್ಕೋಬೇಕು, ಬೇರೆ ದಾರಿ ಇಲ್ಲ, ಊಟ ಮಾಡಬೇಕಾದ್ರೆ ಉಟ್ಕೋತೀನಿ. ಅದನ್ನು ಬಿಟ್ಟು ನನ್ನ ಲೈಫಲ್ಲಿ ನನಗಿರೋ ವ್ಯಾಪಾರದ ಜೀವನಕ್ಕೆ ಇದನ್ನು ಫಾರ್ಮಲ್ಸ್ ಇಸ್ ಮೈ ಯೂನಿಫಾರ್ಮ್, ಅದು ನನ್ನ ಲೈಫು. ಅದನ್ನೇನು ಮತ್ತೆ ಕಲರ್ ಮಡಿ ಉಟ್ಕೊಂಡು ಹೋಗಲಿ ನಾನು. ನೀವು ಸ್ವಲ್ಪ ಸುಮ್ಮನಿರೋ ಅಂದ್ಬಿಟ್ಟು ಬಂದೆ ನಾನು. ಸೊ ಸಹಜವಾಗಿ ಬದುಕುವಂಥ ಕಲಾವಿದ, ರಿಯಲ್ ಆಗಿ ಬದುಕಕ್ಕೆ ನಂಗೆ ತುಂಬ ಇಷ್ಟ ಸರ್. ಅವಾಗಿನ ತುಂಬ ಜನಕ್ಕೆ ನೀವು ವ್ಯಾಪಾರ ಉದ್ಯಮ ಅಂತ ಹೇಳ್ತಾನೆ ಇದ್ದೀರಿ. ಪರೀಕ್ಷಿತ್ ಶರ್ಪಶಯನ್ ಅವರ ಬಿಸ್ನೆಸ್ ಏನು ಸರ್? ನಂದು FMCG ಬಿಸ್ನೆಸ್ಸು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ನಂದು. ಮೈಸೂರಲ್ಲಿ ನನ್ನ ದೊಡ್ಡಪ್ಪ, ನನ್ನ ಅಣ್ಣಂದ್ರೆಲ್ಲ ಆ ಬಿಸ್ನೆಸ್ಸಲ್ಲೇ ಇದ್ದಾರೆ. ನಂದು ಫ್ಯಾಮಿಲಿ ಬಿಸ್ನೆಸ್ ಅದು, ನಮ್ಮ ತಾತನ ಕಾಲದಿಂದ.
ಸೊ ನಾವು ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಟೆಂಡರ್ಗಳಿಗೆ ನಾವು ಎಲ್ಲ ಥರದ ಕಿರಾಣಗಳನ್ನು, ಒಂದು ಪ್ರಾವಿಷನ್ ದಿನಸಿ ವಸ್ತುಗಳನ್ನು ಸಿಗುವುದನ್ನು ನಾವು ಸಪ್ಲೈ ಹೋಲ್ಸೇಲಲ್ಲಿ ಸಪ್ಲೈ ಮಾಡ್ತೀವಿ. ಅದನ್ನು ಬಿಟ್ಟು ಗೌರ್ಮೆಂಟ್ ಟೆಂಡರ್ಸ್ ಇದೆ ನಮ್ಮ ಹತ್ರ, ಅಂದರೆ ಅಷ್ಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಕೇಟರ್ ಮಾಡ್ತೀವಿ. ಓಕೆ. ಅಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಒಂದು 2-2.5 ಸಾವಿರ ಜನ ವಿದ್ಯಾರ್ಥಿಗಳಿರ್ತಾರೆ. ಅವ್ರಿಗೊಂದು ವೆಜಿಟೇರಿಯನ್ ಕ್ಯಾಂಟೀನ್ ಒಂದು ಅವಶ್ಯಕತೆ ಇರುತ್ತೆ, ಅದಕ್ಕೆ ಟೆಂಡರ್ ಹಾಕ್ತೀವಿ. ಅದು ಸಿಗ್ತಾ ಆ ವ್ಯಾಪಾರ ನಾನು ಹೋಟ್ಲಿಯರ್ ಆಲ್ಸೋ. ಹೋಟೆಲಿಯರ್ ಆಲ್ಸೋ. ಓಕೆ. ನಾವು ಒಂದು 2-3 ಜನ ಪಾರ್ಟ್ನರ್ಸ್ ಇದ್ದೀವಿ. ನಾವು 3 ಜನ ಆರಾಮಾಗಿ, ಇವತ್ತಲ್ಲ ಒಂದು 20 ವರ್ಷದ ಫ್ರೆಂಡ್ಸ್, ನಾವು ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಇದೆಲ್ಲದರ ನಡುವೆ ಮತ್ತೆ ನೀವು ಪ್ರೊಡಕ್ಷನ್ಗೆ ಬರ್ತೀರಾ, ಪ್ರೊಡ್ಯೂಸರ್ ಆಗ್ತೀರಾ? ಅದು ಏನು ಗೊತ್ತಾ ಸರ್, ಈ ರಂಗದ ಒಂದು ಮೈನಸ್ ಪಾಯಿಂಟ್ ಏನಂದರೆ ಇದೊಂಥರ ಡ್ರಗ್ ಇದ್ದಂಗೆ. ನೀವು ಒಂದು ಸಲ ಇಲ್ಲಿ ಬಂದು ಬಣ್ಣ ಹಚ್ಚಿದ ಮೇಲೆ ನಿಮಗದು ದಿನಾ ಕೆರಿತಾ ಇರುತ್ತೆ. ನಂಟು ಅವಿನಾಭಾವ ಸಂಬಂಧ. ಹೌದು. ನನಗೂ ಕೂಡ ಏನೋ ಬೇರೆ ವ್ಯಾಪಾರ ಮಾಡ್ತಾ ಇದ್ದೆ, ಜೀವನಕ್ಕಾಗುವಷ್ಟು ಬರ್ತಿತ್ತು, ಏನು ತೊಂದರೆ ಇರಲಿಲ್ಲ, ಲೈಫ್ ಹೆಂಗೋ ನಡೀತಾ ಇತ್ತು. ಬಟ್ ನಿಮಗೆ ಏನಾರು ಕ್ರಿಯೇಟಿವ್ ಆಗಿ ಮಾಡಬೇಕು, ಇಲ್ಲ ಅಂತಂದರೆ ಯು ಆರ್ ಇನ್ಕಂಪ್ಲೀಟ್ ಅಂತ ಅರ್ಥ. ಬರೀ ರಾಯರ ಪಾತ್ರ ಮಾಡಿ ನೀವು ಓಡೋಗ್ಬಿಟ್ರೆ ಯು ಆರ್ ಇನ್ಕಂಪ್ಲೀಟ್ ಅಂತ ಅರ್ಥ. ವೆರಿ ಸಿಂಪಲ್. ನನ್ನ ಹತ್ರ ಎಬಿಲಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು, ಬಟ್ ನಂಗೆ ಮಾಡೋಕ್ಕೆ ಪ್ರಾವಿಷನ್ ಇರಲಿಲ್ಲ, ನಂಗೆ ಅವಕಾಶಗಳಿರಲಿಲ್ಲ. ಯಾಕೆಂದರೆ ನೋಡಿ, 2014 ಹೆಚ್ಚು ಕಮ್ಮಿ ನನ್ನ ಆ್ಯಕ್ಟಿಂಗ್ ಕೆರಿಯರ್ ಮುಗಿದಿತ್ತು ಅಂತ ಅಂದ್ಕೊಳ್ಳೋಣ. ನಂದು ಆಕಾಶದೀಪನೂ ಮುಗಿದಿತ್ತು, ರಾಘವೇಂದ್ರ ವೈಭವನೂ ಮುಗಿದಿತ್ತು. ನಿಮಗೆ 2014 ನಂತರ ಯಾರು ಆರ್ಟಿಸ್ಟ್ಗಳು ಬಂದರು, ಆಲ್ ಆರ್ ಡಿಜಿಟಲ್ ಆರ್ಟಿಸ್ಟ್ಸ್. ಅಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಬಂತು, ಇನ್ಸ್ಟಾಗ್ರಾಮ್ ತುಂಬ ಪ್ರವರ್ಧಮಾನಕ್ಕೆ ಬಂತು, ಯೂಟ್ಯೂಬ್ ತುಂಬ ಪ್ರವರ್ಧಮಾನಕ್ಕೆ ಬಂತು, ಜನ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋಕ್ಕೆ ಶುರುವಾದರು. ಓಕೆ. ಸೊ ನಾನು ಒಂಥರ ಹಳಬ ಆಗೋಗ್ಬಿಟ್ಟೆ, ನಾನೊಂಥರ ಔಟ್ಡೇಟೆಡ್ ಆಗೋದೆ. ನಾನು ಆ್ಯಕ್ಟಿಂಗ್ ಬಿಟ್ಟ ಮೇಲೆ ನಾನು ಫೋರ್ಸ್ಫುಲಿ ಫಿಟ್ ಆಗೋಕ್ಕೆ ಇಷ್ಟಪಡಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಬೇಕಂತ ಒಂದು ಜನಪ್ರಿಯತೆ ಗಳಿಸೋಕೆ ಒಂದು ಪೋಸ್ಟ್ ಹಾಕೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ನೀವು 2014 ನಂತರ ಯಾವ್ಯಾವ ಸೀರಿಯಲ್ ಬಂತು, ಯಾವ್ಯಾವ ಹೀರೋಯಿನ್ಸ್ ಅಥವಾ ಏನು ಪ್ರೊಡಕ್ಷನ್ ಹೌಸಸ್ ಬಂತು, ಅವರೆಲ್ಲ ವೆರಿ ಲಾಂಗ್ ಟರ್ಮಲ್ಲಿ ಇದ್ದರು. ಯಾಕೆ ಅಂದರೆ ಆ ಒಂದು ಪ್ರವರ್ಧಮಾನ ಡಿಜಿಟಲೈಸೇಷನ್ ಏನಾಯ್ತಲ್ಲ, ಅವಾಗ ಅವರೆಲ್ಲ ಹೆಸರು ಮಾಡಿದವರು. ಅದಕ್ಕೆ ಹಿಂದೆ ನಾವು ಹೆಸರು ಮಾಡಿದವರು ಒಂಥರ ಔಟ್ಡೇಟೆಡ್ ಫೀಲ್. ನಾವು ಅವನನ್ನು ಯಾರು ನೋಡ್ತಾರೆ, ಅವನ ಕೈಲಿ ಏನು ಮಾಡೋಕ್ಕಾಗತ್ತೆ ಅನ್ನೋ ಫೀಲಿಂಗ್ ಬಂತು. ಸೊ 2014 ನಂತರ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋರ್ಸ್ ಫಿಟ್ ಆಗೋಕ್ಕಾಗಲಿಲ್ಲ, ಆ ಥರದ ಸಮಸ್ಯೆ ಬಂತು. ಸೊ ನನಗೊಂದು ಇನ್ಕಂಪ್ಲೀಟ್ ಫೀಲಿಂಗ್ ಯಾವಾಗಲೂ ಕಾಡ್ತಾ ಇತ್ತು. ನಾನು ತಕ್ಕ ಮಟ್ಟಕ್ಕೆ ಬರೆಯಬಲ್ಲೆ, ತಕ್ಕ ಮಟ್ಟಕ್ಕೆ ಕೆಲಸ ಮಾಡಬಲ್ಲೆ, ಕ್ಲೀನಾಗಿ ಕೆಲಸ ಮಾಡ್ಬೋದು, ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮಾಡ್ಬೋದು, ಬಟ್ ಅವಕಾಶ ಇಲ್ಲ. ಹಾಗಿದ್ದಾಗ ನನಗೆ ಶ್ರೀಗಂಧದ ಗುಡಿ ಬಂತು. ನಮ್ಮ ಕಲರ್ಸಲ್ಲಿ ಪ್ರಕಾಶ್ ಸಾಹೇಬರು ಅಂತಿದ್ದಾರೆ, ಮತ್ತು ನಮ್ಮ ಗೌತಮ್ ಸಾಹೇಬರು ಅಂತಿದ್ದಾರೆ. ಅವರಿಬ್ಬರು ಮಾತಾಡಿಕೊಂಡು, ಸುಧೀಂದ್ರ ಸರ್ ಕೂಡ ನಮ್ಮ ಕಲರ್ಸ್ಗೆ ಪ್ರೋಗ್ರಾಮಿಂಗ್ ಹೆಡ್ಡು, ಗಂಧದ ಗುಡಿ ಮಾಡೋಣ ಅಂತ. ಸರಿ ಆಯಿತು ಮಾಡೋಣ ಅಂತಂದಾಗ, ಒಳ್ಳೆ ಕ್ಯಾಸ್ಟಿಂಗ್ ಮಾಡೋಣ, ಫಸ್ಟ್ ಸೀರಿಯಲು ಚೆನ್ನಾಗಿ ಮಾಡಿ ಇದು ಮಾಡೋಣ ಅಂತ. ಸೊ ನಾವೆಲ್ಲ ಸ್ವಲ್ಪ ನುರಿತ ಕಲಾವಿದರನ್ನೇ ನಾವು ಕ್ಯಾಸ್ಟ್ ಮಾಡಿಕೊಂಡು ನಾವು ಅದನ್ನು ಗಂಧದ ಗುಡಿನ ಪ್ಲ್ಯಾನ್ ಮಾಡಿ ಅದನ್ನು ಟೆಲಿಕಾಸ್ಟ್ ಶುರು ಮಾಡಿದ್ವಿ. ದೇವರ ದಯೆಯಿಂದ ಅದೊಂದು ಸ್ವಲ್ಪ ಜನಮನ್ನಣೆಗೆ ಬಂತು.